ಜಾಸ್ತಿ ಆಗ್ತಾ ಉಂಟು, ಅದೇನು ಕಮ್ಮಿ ಆಗೋದು ತೋರ್ತಾ ಇಲ್ಲ. ಇದನ್ನು ಬಿಟ್ಟರೆ ಮುಂದೆ ನಮ್ಮ ಎಲ್ಲ ಸ್ಥಾನಗಳಿಗೆ ನಮ್ಮ ನಂಬಿಕೆಗಳಿಗೆ ಧಕ್ಕೆ ಬರುವಂಥ ಕೆಲಸವನ್ನು ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೆ. ಇದನ್ನು ಕುಳಿತುಕೊಂಡು ಕಾಯ್ದುಕೊಂಡು ನೋಡುವಂಥ ಪ್ರಶ್ನೆ ಇಲ್ಲ. ಪೊಲೀಸರ ಮೇಲೆ ನಾವು ಒತ್ತಡನ ತಂದಿದ್ದೇವೆ. ಇಮಿಡಿಯೇಟ್ ಆಗಿ ಇದರ ಬಗ್ಗೆ ಇಡೀ ಫೋರ್ಸನ್ನು ಹಾಕಿ, ಕೆಲವು ವಿಷಯಗಳಲ್ಲಿ ಪೊಲೀಸ್ ಸರ್ಕಾರದ ಸಮಸ್ಯೆ ಬಂದಾಗ, ಕೆಲವು ಕಾವೂರಿನಲ್ಲಿ ಒಂದು ಸ್ಟ್ಯಾಪ್ ಕೇಸ್ ಆದಾಗ ಇಡೀ ಫೋರ್ಸನ್ನು ಹಾಕಿ ಅದನ್ನು 7-15 ದಿನದೊಳಗೆ ಸರಿ ಮಾಡಿದರು. ಅದೇ ರೀತಿ ಇಡೀ ಪೊಲೀಸ್ ಫೋರ್ಸನ್ನು ಹಾಕಿ, ಅದು ಇದು ಬಹಳ ಮುಖ್ಯವಾದ ವಿಷಯ. ಇದು ಜನರ ಮನಸ್ಸಿಗೆ ಘಾಸಿ ಮಾಡಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಬಿರುಕು ಬಿಡಿಸುವಂಥ ಪ್ರಯತ್ನ ಸಹ ಆಗ್ತಾ ಉಂಟಂತ ಮೇಲ್ನೋಟಕ್ಕೆ ತೋರ್ತದೆ. ಎಲ್ಲ ನಮ್ಮ ಬೇರೆ ನಂಬಿಕೆಗಳ ಸ್ಥಾನಗಳೇನಿದೆ, ಬೇರೆ ಮತಗಳ ಸ್ಥಾನ ಏನಿದೆ, ಅಲ್ಲೇನಾದರೂ ಈ ರೀತಿಯ ವ್ಯವಸ್ಥೆ ಆಗಿದ್ದರೆ ಖಂಡಿತ ಇಷ್ಟರೊಳಗೆ ದೊಡ್ಡ ರೀತಿಯಲ್ಲಿ ಗಲಾಟೆ ಆಗ್ತಾಯಿತ್ತು. ಹಿಂದೂಗಳ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೆ ಬರುವಂಥ ಕೆಲಸ ಮಾಡಿದ ಕಾರಣ ಹಿಂದೂಗಳು ಬಹಳ ಸಹಿಷ್ಣುಗಳು, ನಾವು ತೊಡ್ಕೊಳ್ತೇವೆ. ಆದರೆ ನಮಗೂ ಸಹ ಒಂದು ಲಿಮಿಟ್ ಉಂಟು. ಸರ್ಕಾರ ನಮ್ಮದಿರಲಿ, ನಾವು ಆಡಳಿತ ಪಕ್ಷದಲ್ಲಿ ಏನೇ ಇರಲಿ, ನಮ್ಮ ಹಿಂದೂಗಳ ಮನಸ್ಸಿಗೆ ಅಥವಾ ಭಾವನೆಗಳಿಗೆ ಧಕ್ಕೆ ಬಂದಾಗ ಸರ್ಕಾರ ಒಂದು ಮತ್ತೊಂದು ಇದನ್ನು ನೋಡುವಂಥ ಪ್ರಶ್ನೆ ಇಲ್ಲ. ಅವರಿಗೆ ಒಂದು ವಿಷಯಗಳನ್ನು ನಾವು ಕಮಿಷನರ್ ಹತ್ರ ತಿಳಿಸಿದ್ದೇವೆ. ಧರ್ಮದ ಪರವಾಗಿ ಹೋರಾಟ ಮಾಡುತ್ತಿರುವಂಥ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳದವರು ಯಾವ ರೀತಿಯ ಡಿಸಿಷನ್ನ ತೆಗಿತಾರೆ ನಾಳೆ ಸಾಯಂಕಾಲದ ನಂತರ, ಅದಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿರ್ತೇವೆ. ಚುನಾಯಿತ ಜನಪ್ರತಿನಿಧಿಗಳ ನಾನಿರ್ಬೋದು, ಸ್ಥಳೀಯ ಕಾರ್ಪೊರೇಟರ್ ಇರ್ಬೋದು, ಯಾರೇ ಇರ್ಬೋದು, ಹಿಂದೂ ಧರ್ಮದ ವಿಷಯಕ್ಕೆ ಬಂದಾಗ ಅಥವಾ ಮನಸ್ಸಿಗೆ ಘಾಸಿ ಕೊಡುವಂಥ ಏನು ಕೆಲಸವನ್ನು ಮಾಡಿದ್ದಾರೆ, ಯಾವುದೇ ಡಿಸಿಷನನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದವರು ತೆಗಿತಾರೆ, ಅವರ ಪರವಾಗಿ ನಾವು ನಿಂತ್ಕೊಳ್ತೇವೆ. ಮತ್ತು ಸರ್ಕಾರದಿಂದ ಇವಾಗ ನಾನು ಹೋಗಿ ಹೋಮ್ ಮಿನಿಸ್ಟರ್ ಸಹ ಮಾತಾಡಲಿಕ್ಕುಂಟು, ಮತ್ತು ಪಕ್ಷದ ಹಿರಿಯರು ಸಹ ಕೆಲವರು ಇದ್ದಾರೆ ಮಂಗಳೂರಿನಲ್ಲಿ, ಅವರ ಹತ್ರ ಹೋಗಿ ಈ ವಿಷಯಗಳನ್ನು ತಿಳಿಸಿ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರಿಗೆ ಈ ವಿಷಯಗಳನ್ನು ತಿಳಿಸಿ ಏನೇ ಇದ್ರೂ ನಮಗೆ ಮಾಹಿತಿ ಶೇರ್ ಮಾಡಿ ಆದಷ್ಟು ಬೇಗ ಪತ್ತೆ ಮಾಡಿ. ನಿಮಗೆಷ್ಟು ಇದರಿಂದ ನೋವಾಗಿರುತ್ತೆ ಅಷ್ಟೇ ನಮಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಮತ್ತು ನಾವು ಯಾವುದೇ ಒಂದು ಸಣ್ಣ ಪ್ರಕರಣ ದೊಡ್ಡ ಪ್ರಕರಣ ಅಂತಲ್ಲ, ಯಾವುದೇ ಪ್ರಕರಣ ಆದ್ರೂ ಅದನ್ನು ಕಂಪ್ಲೀಟ್ ಸೀರಿಯಸ್ನೆಸ್ಸಲ್ಲಿ ಪತ್ತೆ ಮಾಡ್ತಾಯಿದ್ದೀವಿ. ಅದು ನಿಮಗೂ ಗೊತ್ತಿದೆ, ಇಲ್ಲಿರೋ ಸಾಕಷ್ಟು ಜನ ಯಾವ ಪೊಲೀಸ್ ಕಲ್ತ್ರಿಗಳನ್ನ ನೋಡ್ತಾರೆ, ನಿಮಗೆಲ್ಲ ಗೊತ್ತಿದೆ. ಆದಷ್ಟು ಬೇಗ ಪತ್ತೆ ಮಾಡೋಂಥದ್ದು ನಮ್ಮ ಜವಾಬ್ದಾರಿ ಮಾಡ್ತೀವಿ. ಏನಾಗುತ್ತೆ, ಈ ಪ್ರಕರಣಗಳಲ್ಲಿ ಒಂದೇ ದಿನ 2 ದಿನ 3 ದಿನ ಸೋಮವಾರದೊಳಗೆ 15 ದಿವಸದೊಳಗೆ ಈ ಥರ ಆಗಲ್ಲ. ಎಫರ್ಟ್ಸು ಡಿಫ್ಲೆಕ್ಟ್ ಆಗಿದಂಗೆ ಮತ್ತು ಇನ್ಯಾವುದೋ ಇಂಪಾರ್ಟೆಂಟ್ ಕೇಸ್ ಆಗಿಬಿಟ್ಟಿದ್ರೆ ಒಂದು ಡೆಡಿಕೇಟೆಡ್ 2 ಟೀಮ್ಗಳನ್ನ ಹಚ್ಚಿಬಿಟ್ಟು ಆದಷ್ಟು ಪತ್ತೆ ಮಾಡೋ ಕೆಲಸ ಮಾಡ್ತೀವಿ. ಮತ್ತು ಇದರಲ್ಲಿ ನಾವು ಪೊಲೀಸ್ ಅಷ್ಟೇ ಏನು ಸ್ಯಾಟಲೈಟ್ ವ್ಯೂ ಪಕ್ಕ ಈ ಕಡೆ ಒಂದು ನಾಗಬಾನ ಮತ್ತು ಅಲ್ಲೊಂದು ಬಾವಿ ಇದೆ, ಅದು ಕಂಪಲ್ಸರಿ ಹೋಗೇ ಬರ್ತೀವಿ. ನಮಗೂ ನಿಮಗೆಷ್ಟು ಬಗ್ಗೆ ನಮಗೆ ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ. ಅಲ್ಲ ಸರ್, ನೀವು ಹೇಳ್ತಿರೋದು ಸರಿ ಇದೆ. ನಾನು ಹೋಗ್ತೇನೆ. ಪಣಂಬೂರು ಕೇಸಲ್ಲಿ ನಾವು ಅವತ್ತು ಹೇಳಿದ್ವಿ, ಅವನು ಮಾನಸಿಕ ಅಲ್ಲ ಸರ್, ಒಬ್ಬ ಮಾನಸಿಕ ಆದವನು. ಧಿಕ್ಕಾರ 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 ಭಾರತ್ ಮಾತಾ ಕೀ. ಈಗ ನೀವು ಕಾವೂರು ಇನ್ಸಿಡೆಂಟ್